ಅರಿವುದೊಂದ್ಯಾಮದೊಳು ಶ್ವಾಸಗಳೆರಡು ಸಾವಿರದೇಳು ನೂರನು ಶರಸಹಸ್ರದ ಮೇಲೆ ನಾನೂರಹವು ದ್ವಿತೀಯಕ್ಕೆ ಮರಳಿಯಾಮತ್ರಯಕ್ಕೆ ವಸು ಸಾವಿರದ ಮೇಲ್ನೂರೆಣಿಕೆಯಲ್ಲಿ 12 ತಾಸಿಗೆ 10,800 ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೀತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ 3. ಅರಿವೊಂದೊಂದು ಯಾಮದೊಳು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು 4 ಯಾಮಗಳ ಒಂದು ಹಗಲಿಗೆ ಎಂದರೆ 12 ತಾಸುಗಳ ಅವಧಿಗೆ 10,800 ಶ್ವಾಸ ಜಪಗಳನ್ನು ಶ್ರೀ ವಾಯುದೇವರು ಮಾಡುತ್ತಾರೆಂದು ತಿಳಿಸುತ್ತಾರೆ. 12 ತಾಸುಗಳ ಅವಧಿಯಲ್ಲಿ ಅಂದರೆ ಅರ್ಧ ದಿನ ಪರಿಮಾಣದಲ್ಲಿ ಶ್ರೀ ವಾಯುದೇವರು ರಚಿಸಿ ಮಾಡುವ ಶ್ವಾಸ ಜಪಗಳ ವಿಚಾರ ತಿಳಿಸುತ್ತಾರೆ. ಒಂದು ಯಾಮವೆಂದರೆ 3 ಮುಹೂರ್ತಗಳ ಕಾಲ ಎಂದರ್ಥ. ಇದಕ್ಕೆ ಝಾಮ ಎಂದೂ ಹೆಸರು. ಒಂದು ಮುಹೂರ್ತಕ್ಕೆ 2.5 ಘಳಿಗೆಗಳು ಅಂದರೆ 60 ನಿಮಿಷಗಳ 1 ತಾಸು ಅಥವಾ 1 ಗಂಟೆ. 3 ತಾಸುಗಳ ಕಾಲಾವಧಿಗೆ ಒಂದು ಯಾಮವಾಗುವುದು. 1 ತಾಸಿಗೆ 900 ಶ್ವಾಸ ಜಪಗಳಂತೆ 3 ತಾಸುಗಳ ಒಂದು ಯಾಮಕ್ಕೆ 900 × 3 2,700 ಒಟ್ಟು ಶ್ವಾಸ ಜಪಗಳನ್ನು ಶ್ರೀ ಮುಖ್ಯ ಪ್ರಾಣದೇವರು ತ್ರಿವಿಧ ಜೀವರ ಸ್ಥೂಲ ದೇಹದಲ್ಲಿದ್ದು ಮಾಡಿಸುತ್ತಾರೆ. ಈ ಸಂಖ್ಯೆಯನ್ನು ದಾಸಾರ್ಯರು 2,700 ಎಂದಿದ್ದಾರೆ. 2 ಯಾಮಕ್ಕೆ ಅಂದರೆ 6 ತಾಸುಗಳ ಅವಧಿಯಲ್ಲಿ 900 × 6 ಒಟ್ಟು 5,400 ಶ್ವಾಸ ಜಪಗಳಾದವು. ಈ ಸಂಖ್ಯೆಯನ್ನು ಶರಸಹಸ್ರದ ಮೇಲೆ 400 ಎಂದಿದ್ದಾರೆ. ಅಂದರೆ ಶರಸಹಸ್ರ ಅಂದರೆ 5,000. ಇಲ್ಲಿ ಶರ ಶಬ್ದವು ಪಂಚಸಂಖ್ಯಾಕವಾದ ಮನ್ಮಥನ ಪಂಚಬಾಣಗಳು. ಮೇಲೆ 400 ಒಟ್ಟು 5,400 5,400 ಆಯಿತು. ಪುನಃ ಮುಂದಿನ ಯಾಮಕ್ಕೆ ಅಂದರೆ 9 ತಾಸುಗಳ 3 ಯಾಮಕ್ಕೆ ಅಂದರೆ ಯಾಮತ್ರಯಕ್ಕೆ 900 × 9 8,100 ಶ್ವಾಸ ಜಪಗಳಾಗುವವು. ಈ ಸಂಖ್ಯೆಯನ್ನು ದಾಸಾರ್ಯರು ಚಮತ್ಕಾರಿಕವಾಗಿ ವಸು ಸಹಸ್ರ ಮೇಲ್ನೂರೆಣಿಕೆಯಲಿ ಎಂದು ಕೇಳಿರುತ್ತಾರೆ. ಅಂದರೆ ವಸು 1000 ಅಂದರೆ 8,000 ಅಂದರೆ ವಸುಗಳು 8 ಮಂದಿ ಅಷ್ಟು ಸಂಖ್ಯಾ ಮೇಲ್ನೂರು ಅಲ್ಲಿಗೆ ಒಟ್ಟು 8,100. 4ನೆಯ ಯಾಮಕ್ಕೆ 12 ತಾಸುಗಳು ಅಂದರೆ ಒಂದು ಹಗಲು ಅಂದರೆ ಅರ್ಧ ದಿನ ಪ್ರಮಾಣ. ತಾಸಿಗೆ 900ರಂತೆ 12 ತಾಸುಗಳಿಗೆ 900 × 12 10,800 ಆಗುವುದು. ಈ ರೀತಿ ಭಾರತೀಶರು ಸರ್ವಜೀವರ ಸ್ಥೂಲ ದೇಹದಲ್ಲಿ ವಿದ್ಯಮಾನರಾಗಿದ್ದು ಅರ್ಧ ದಿನದ 12 ತಾಸುಗಳಲ್ಲಿ ಅಂದರೆ 4 ಝಾಮಗಳಲ್ಲಿ 10,800 ಶ್ವಾಸ ಜಪಗಳನ್ನು ರಚಿಸಿ ಮಾಡಿಸುತ್ತಿರುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.